ತಾಲೂಕಿನ ಶಾಖಾಪುರದಲ್ಲಿ ದಲಿತ ಹಾಗೂ ಇತರ ಹಿಂದುಳಿದ ವರ್ಗಗಳ ಮೇಲಿನ ಸಾಮಾಜಿಕ ಬಹಿಷ್ಕಾರ, ಗೂಂಡಾಗಿರಿ ಮತ್ತು ಆಡಳಿತಾತ್ಮಕ ವೈಫಲ್ಯ ಖಂಡಿಸಿ ಗೂಂಡಾ ಸಂಘರ್ಷ ಸಮಿತಿಯಿಂದ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಸಂತೋಷ್ ಎಸ್ ಪೂಜಾರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರ್ಪುರ್ ತಾಲೂಕಿನ ಶಾಖಾಪುರ್ ಗ್ರಾಮದಲ್ಲಿ ಕೇವಲ 10 ರಿಂದ 12 ಮನೆಗಳಿರುವ ಅತ್ಯಂತ ಅಲ್ಪಸಂಖ್ಯಾತ ದಲಿತ ಸಮುದಾಯದ ಮೇಲೆ ನಡೆದಿರುವ ಅಮಾನವೀಯ ಸಾಮಾಜಿಕ ಬಹಿಷ್ಕಾರ ಅಲ್ಲದೆ ಮಹಿಳೆಯರಿಗೆ ಜೀವ ಬೆದರಿಕೆ ಹಾಕಿರುವ ಘಟನೆ ನಡೆದಿದ್ದು, ಸುರ್ಪುರ್ ತಾಲೂಕಿನಾದ್ಯಂತ ಪ್ರಭಾವಿ ಜನಾಂಗದವರ ಸ್ಥಳೀಯ ರಾಜಕೀಯ ಬೆಂಬಲ ಹಾಗೂ ಅಸಂಖ್ಯಾತ ರಾಷ್ಟ್ರದಿಂದ ದಲಿತರು, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ವರ್ಗಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮತ್ತು ಹೆದರಿಕೆಯ ತಂತ್ರಗಳನ್ನು ಅನುಸರಿಸುತ್ತಿದ್ದಾರೆ. ಈ ಸಾಲು ಅನ್ಯಾಯ ಹಾಗೂ ಆಡಳಿತಾತ್ಮಕ ವೈಫಲ್ಯವನ್ನು ಖಂಡಿಸಿ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಲು ಗೊಂಡ ಸಂಘರ್ಷ ಸಮಿತಿಯಿಂದ ಮುಂದಿನ ಹಂತದ ಉಗ್ರ ಹೋರಾಟವನ್ನು ನಡೆಸಲಾಗುವುದು. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿರುವುದರಿಂದ ಈ ಪ್ರಕರಣವನ್ನು ಸಂಪೂರ್ಣವಾದ ತನಿಖೆಯನ್ನು ಹಿರಿಯ IPS ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖೆ ಹಸ್ತಾಂತರಿಸಬೇಕು ಎಂದು ಹೇಳಿದರು. ಸಮಿತಿಯ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಗೊಂಡ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸುರ್ಪುರ್ ಬಂದ್ ಕರೆ ಹಾಗೂ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. 1947ರಲ್ಲಿ ಸ್ವತಂತ್ರ ಸಿಕ್ತು, 1950ರಲ್ಲಿ ಸಂವಿಧಾನ ಬಂತು. ಆದರೂ ಕೂಡ ಇವತ್ತು ಈ ರೀತಿ ಒಂದು ಸಾಮಾಜಿಕ ಬಹಿಷ್ಕಾರ ಅಂತಕ್ಕಂಥದ್ದು ಗ್ರಾಮಗಳ ಭಾಗದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅಂತಕ್ಕಂಥ ನಮಗೆ ಒಂಥರ ನಾಚಿಕೆಗೇಡಿನ ಸಂಗತಿ. ನಮ್ಮ ದೇಶದಲ್ಲಿ ದಲಿತರ ಮೇಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಪದೇ ಪದೇ ಈ ರೀತಿ ಸೋಷಿಯಲ್ ಬೈಕಾಟ್ ಅನ್ನ ಸಂಭವಿಸುತ್ತಿರುವುದು ಒಂದು ಗಂಭೀರ ಸಮಸ್ಯೆ ಆಗಿರ್ತಕ್ಕಂಥದ್ದು. ಬಹಿಷ್ಕಾರದಂತಹ ಅಮಾನವೀಯ ಪದ್ಧತಿಗಳು ಸಂವಿಧಾನ ಬಾಹಿರವಾಗಿವೆ ಹಾಗೂ ಸಾಮಾಜಿಕ ಜಾಗೃತಿ ಕೂಡ ನಾವು ಮೂಡಿಸಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಲಿಂಗಾಯತ ಸಮುದಾಯ, ಜಂಗಮ ಸಮುದಾಯ ಮತ್ತೆ ಕುರುಬ ಸಮುದಾಯ, ಕಬ್ಬಲಿಗ ಸಮುದಾಯದವರು ಎಲ್ಲರೂ ಕೂಡ ಸೇರಿ ಈ ಒಂದು ನೈತಿಕ ಬೆಂಬಲವನ್ನ ಸೂಚಿಸುವ ಸಲುವಾಗಿ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇದೇ 9/8/2026 ರವಿವಾರದಂದು ಶಾಖಾಪುರ ಗ್ರಾಮಕ್ಕೆ ತೆರಳಿ ದಲಿತರ ಮನೆಗೆ ಹೋಗಿ ಅವರ ತಟ್ಟೆಯಲ್ಲಿ ಊಟವನ್ನ ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಸಾಮಾಜಿಕ ಸಾಮರಸ್ಯವನ್ನ ಎತ್ತಿ ತೋರಿಸ್ತೀವಿ. ನಾವೆಲ್ಲರೂ ಕೂಡ ಸಮಾನತೆ ಇದ್ದೀವಿ, ನಾವೆಲ್ಲರೂ ಕೂಡ ಸಮಾನರು. ಯಾರೋ ಒಂದು ಬೇರೆ ಸಮುದಾಯದವರು ಈ ರೀತಿ ಮಾಡಿರೋದ್ರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬೇಡ. ಬದಲಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲರೂ ಕೂಡ ಒಂದೇ ಇದ್ದೀವಿ ಅಂತಕ್ಕಂಥದನ್ನ ನಾವು ಎತ್ತಿ ತೋರಿಸುವ ಸಲುವಾಗಿ ಇದನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರವು ಸಾಮಾಜಿಕ ಬಹಿಷ್ಕಾರವನ್ನ ತಡೆಯಲು ಕಠಿಣ ಕ್ರಮಗಳನ್ನ ಈಗಾಗಲೇ ಜಾರಿಗೆ ತಂದಿದೆ. ಸೊ ಪೊಲೀಸರು ಸೊಮಟೋ ಕೇಸನ್ನ ಪ್ರಕರಣ ಮಾಡಿಕೊಂಡು ಒಂದು ಏನು 17 ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಆ 17 ಜನರ ಮೇಲೆ ಅವರು ಸ್ವಯಂ ಪ್ರೇರಿತರಾಗಿ ಸೊಮಟೋ ಕೇಸನ್ನ ದಾಖಲೆ ಮಾಡಬೇಕಾಗಿತ್ತು. ಆದರೆ ಪೊಲೀಸ್ ಇಲಾಖೆ ಕೂಡ ಏಕಪಕ್ಷೀಯವಾಗಿ ವರ್ತಿಸ್ತಾ ಇರುವುದರಿಂದ ಅವ್ರು ಯಾರ ಮೇಲೂ ಕೂಡ ಇನ್ನೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಯಾರಾದರೂ ದೂರು ಕೊಡಬೇಕು ಅಂತೇನಿಲ್ಲ. ಪೊಲೀಸರು ತಾವೇ ಕೂಡ ಸ್ವಯಂ ಪ್ರೇರಿತರಾಗಿ ಸೊಮಟೋ ಕೇಸನ್ನ ದಾಖಲು ಮಾಡಿ ಆ 17 ಜನರು ಅಂದ್ರೆ ಏನು ತಲೆ ಮೆರೆಸ್ಕೊಂಡು ಓಡ್ ಹೋಗಿದಾರಲ್ಲ 17 ಜನರು ಅಂದ್ರೆ ಇವ್ರು 17 ಜನರು ಸಾಮಾಜಿಕ ಬಹಿಷ್ಕಾರವನ್ನ ದಲಿತರ ಮೇಲೆ ಮಾಡಿರ್ತಕ್ಕಂಥವ್ರು ತಲೆ ಮರೆಸ್ಕೊಂಡು ಈಗಾಗಲೇ ಓಡ್ ಹೋಗಿದ್ದಾರೆ. ಸೊ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ಮತ್ತೆ ರೌಡಿ ಸೀಟ್ ಅನ್ನು ಓಪನ್ ಮಾಡಬೇಕು. ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಹಿರಿಯ IPS ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತನಿಖಾ ಪಡೆಯನ್ನ ರಚಿಸಬೇಕು. SIT ಏನಂತ ಕರಿತೀವಲ್ಲ, ಸೊ ವಿಶೇಷ ತನಿಖಾ ಪಡೆಯನ್ನ ಮಾಡಿ ಇದಕ್ಕೆ ನಮಗೆ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಇವರು ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ನಾವು ಎಲ್ಲಾ ಸಮುದಾಯದವರು ಕೂಡ ಸೇರಿ ಇದು ತಪ್ಪೇ, ಕಾನೂನು ಬಾಹಿರನೇ. ಸೊ ಹಾಗಾಗಿ ಅವ್ರಿಗೆ ನಾವು ನೈತಿಕ ಬೆಂಬಲವನ್ನ ಕೊಡ್ತೀವಿ. ಮತ್ತು ಇದು ಒಂದು ಏನಾದರೂ 17 ಜನರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಸುರ್ಪುರ್ ಬಂದ್ ಕೂಡ ನಾವು ಕರೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್ ನಾವು 9/8/2026 ರವಿವಾರದಂದು ಬೇರೆ ಸಮುದಾಯದವರು ನಾವೆಲ್ಲರೂ ಕೂಡ ಸೇರಿ ದಲಿತರ ಮನೆಯಲ್ಲಿ ಅವರ ತಟ್ಟೆಯಲ್ಲೇ ಊಟ ಮಾಡುವುದರ ಮುಖಾಂತರ ನಾವು ಒಂದು ಸಾಮಾಜಿಕ ಸಾಮರಸ್ಯವನ್ನ ಎತ್ತಿ ತೋರಿಸ್ತೀವಿ. ಸರ್ ನಾವು ಲಿಂಗಾಯತ ಸಮುದಾಯ, ಕುರುಬ ಸಮುದಾಯ, ಕಬ್ಬಲಿಗ ಸಮುದಾಯ, ಜಂಗಮ ಸಮುದಾಯ.
ನಾವೆಲ್ಲ ಸ್ಕೂಲ್ ಡಿಗ್ರಿ PUC PG ಕಲಿಯುವಾಗ ಎಲ್ಲರೂ ಕೂಡ ಒಂದೇ ಹಾಸ್ಟೆಲ್ನಲ್ಲಿ ಇದ್ದು ಓದಿ ಒಂದೇ ಕಡೆ ಈಗ ಅದು ಸುದ್ದಿ ಕೇಳಿದ ಕೂಡ ನಮಗೆ ಒಂಥರ ಅನ್ನಿಸ್ತು. ಒಂದೇ ಕಡೆ ಇದ್ದು ಒಂದೇ ಪ್ಲೇಟ್ ಒಳಗೆ ಊಟ ಮಾಡೋರು ನಾವೆಲ್ಲ. ಸೊ ಹಾಗಾಗಿ ಈಗ ದಲಿತ ಸಮುದಾಯಕ್ಕೆ ಅನ್ಯಾಯ ಆದಾಗ ದಲಿತರು ಪ್ರೆಸ್ ಮೀಟ್ ಮಾಡೋದು ವಿರೋಧ ಮಾಡೋದು ಸರ್ವೇ ಸಾಮಾನ್ಯ. ಆದರೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಒಂದು ವಿಶೇಷವಾಗಿ ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಅವ್ರಿಗೆ ಭೇಟಿ ಮಾಡಿ ರವಿವಾರದಂದು ನಾವೆಲ್ಲ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಟೀಮ್ ಕೂಡ ಅಲ್ಲಿ ಅವತ್ತಿನ ದಿನ ಭಾಗಿಯಾಗಿ ಸರ್ ನಾವು ಒಂದು 10 ಜನ ಇದ್ದೀವ್ರಿ ಸರ್. ಹಾಂ ಸರ್, ಈಗಾಗಲೇ ನಾವು ತುಳಿತಕ್ಕೊಳಗಾದ ಅಥವಾ ಏನು ಬಹಿಷ್ಕಾರಕ್ಕೊಳಗಾಗಿದ್ದಾರಲ್ರಿ ಆ 12 ಕುಟುಂಬದವ್ರಿಗೆ ಜೊತೆ ಕೂಡ ನಾವು ಮಾತಾಡಿ ರವಿವಾರ ಕೂಡ ನಾವು ಬರ್ತೀವಂತ ಕೂಡ ತಿಳಿಸಿದ್ದೀವಿ ಸರ್. ಹಾಂ, ಸಂತೋಷ್ ಕುಮಾರ್ ಎಸ್ ಪೂಜಾರಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.